ಹಾಯ್ ಎವ್ರಿವನ್, ಎಲ್ಲ ಹೇಗಿದ್ದೀರಾ? ಹಾಯ್ ಹೋಪ್ ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ರಮ್ಯಾವನ್ನವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದೇನಿದು ಎಲ್ಲಿ ವಿಡಿಯೋ ಅಂತ ಅಂದ್ಕೊಳ್ತಾ ಇದ್ದೀರಾ? ಇದು ಬಂದು ನಮ್ಮ ಮನೆಯದು ನಿನ್ನೆ ಬುಧವಾರದ ವಿಡಿಯೋ ಇದು. ನಿನ್ನೆ ನೈಟು ಅಮ್ಮ ಮತ್ತು ದಾದಾ ಇಬ್ಬರೂ ಇರಲಿಲ್ಲ, ಅಂದರೆ ಅತ್ತೆ ಮಾವ ಇಬ್ಬರೂ ಇರಲಿಲ್ಲ. ಅವರು ಅಪ್ಪನ ಮನೆಗೆ ಹೋಗಿದ್ರು, ಇಬ್ಬರು ಹೋಗಿದ್ರು ನೈಟು. ನಾನು ದಿಯಾ ಇಬ್ಬರೇ ಇದ್ವಿ, ಫುಲ್ ಇಡೀ ಮನೇಲಿ ನಾನು ದಿಯಾ ಇಬ್ಬರೇ ಇದ್ವಿ. ನೈಟು ಸುಮಾರು ಒಂದು 11 ಗಂಟೆವರೆಗೂ ನಾವು ಟಿ ವಿ ನೋಡ್ತಾನೆ ಇದ್ವಿ, ಸೀರಿಯಲ್ ನೋಡ್ತಾನೆ ಇದ್ವಿ. ನಮ್ಗೆ ಅದ್ರ ಐಡಿಯಾ ಇಲ್ಲ, ಅಂದ್ರೆ ಹುಳುವೆಲ್ಲ ಲೈಟಿಗೆ ಬಂದಿರುತ್ತೆ ಅನ್ನೋ ಐಡಿಯಾ ಇಲ್ಲ. ನೋಡಿದ್ರೆ ಆಮೇಲೆ ಲೈಟ್ ಆಫ್ ಹಾಕಿದ್ಮೇಲೆ ಎಲ್ಲ ಮೈ ಮೇಲೆ ಬೀಳ್ತಾ ಇತ್ತು. ನೋಡಿ ಎಷ್ಟೇ ಚಿಕ್ಕ ಚಿಕ್ಕ ಹುಳು. ನಿಮ್ಮ ಮನೆ ಕಡೆನೂ ಇದೆಯಾ ಅಂತ ಕಮೆಂಟ್ ಮಾಡಿ ಆಯಿತಾ. ಈಗ ಮಳೆ ಟೈಮಲ್ಲಿ ಮಾತ್ರ ಅದು ಬರುತ್ತೆ. ಎಷ್ಟೊಂದಿತ್ತು, ಮಲ್ಗೋಕ್ಕೆ ಆಗಲಿಲ್ಲ. ಒಂದು ಓಕೆ ಎಲ್ಲ ತೆಗೆದುಬಿಟ್ಟು ನೀಟಾಗಿ ಸ್ವಲ್ಪ ಮಲ್ಗೋಣ ಅನ್ನೋರಿಗೆ ಮತ್ತೊಂದು ಬಂದಿರೋದು, ಅಲ್ಲಿ ಕಚ್ಚದ ಥರ ಆಗೋದು, ಆ ಥರ ಆಗ್ತಾಯಿತ್ತು. ಸ್ವಲ್ಪ ಹೊತ್ತು ಹಾಗೆ ನೋಡಿದ್ವಿ, ಆಗಲಿಲ್ಲ. ಆಮೇಲೆ ನಾನು ಮತ್ತು ದಿಯಾ ಮಲ್ಗೋದು ಹಾಲಲ್ಲಿ, ಟಿ ವಿ ನೋಡ್ತಾ, ಟಿ ವಿ ಕೆಳಗಡೆ, ಅದೇ ಹಾಲ್ ಕೆಳಗಡೆ ನಾನು ದಿಯಾ ಮಲ್ಗೋದು. ನನಗೆ ಅದೇ ಪ್ಲೇಸ್ ಸರಿ. ನನಗೆ ಅಲ್ಲಿ ಪ್ಲೇಸಲ್ಲಿ ಮಲಗಿದ್ರು ಮಾತ್ರ ನಂಗೆ ನಿದ್ದೆ ಕರೆಕ್ಟಾಗಿ ಬರುತ್ತೆ. ಅದು ಬಿಟ್ಟು ಮತ್ತೆ ಎಲ್ಲೇ ಮಲಗಿದ್ರೂ ನಂಗೆ ನಿದ್ದೆ ಅಷ್ಟು ಸರಿಯಾಗಿ ಬರೋಲ್ಲ. ಅದೇ ಪ್ಲೇಸ್ ನನಗೆ ಫಿಕ್ಸು. ಆಮೇಲೆ ನೆಕ್ಸ್ಟ್ ಏನು ಮಾಡೋದು, ಇಷ್ಟೊಂದು ಇದೆಯಲ್ಲ ಇಲ್ಲಿ ಅಂತ ಹೇಳ್ಬಿಟ್ಟು ನಾವು ಒಳಗಡೆ ರೂಮ್ಗೆ ಹೋಗಿ ಮಲ್ಗೋಣ ಅಂತ ಹೇಳ್ಬಿಟ್ಟು ನಾನು ದಿಯಾ ಇಬ್ಬರು ರೂಮ್ಗೆ ಹೋಗಿ ಮಲ್ಕೊಂಡ್ವಿ. ಪಾಪ ದಿಯಾ ಅಂತೂ ತುಂಬ ಭಯ ಪಟ್ಕೊಂಡ್ಬಿಟ್ಟಿದ್ಲು. ಆಮೇಲೆ ಇಬ್ಬರು ಹೋಗಿ ರೂಮಿಗೆ ಮಲಗಿದ್ಮೇಲೆ ಸ್ವಲ್ಪ ಓಕೆ ನಿದ್ದೆ ಬಂತು ಬೆಡ್ ಮೇಲೆ. ಆದರೆ ನನಗಷ್ಟು ನಿದ್ದೆ ಸರಿ ಆಗಲಿಲ್ಲ. 6 ಗಂಟೆಗೆ ನಾನು ಏಳಲೇಬೇಕಿತ್ತಲ್ಲ. 5 ಗಂಟೆಗೆ ಅಲಾರಾಮ್ ಇಟ್ಟಿದ್ದೆ, 5 ಗಂಟೆಗೆ ಹೇಳೋಣ ಅಂತ. ಏನಕ್ಕಂದರೆ ಅಮ್ಮ ದಾದ ಇಬ್ಬರು ಇರಲಿಲ್ಲಲ್ಲ, ಕೆಲಸ ಎಲ್ಲ ನಾನೇ ಮಾಡಬೇಕಿತ್ತು ಮನೆಯದು. ಅದಕ್ಕೋಸ್ಕರ 5 ಗಂಟೆಗೆ ಅಲಾರಾಮ್ ಇಟ್ಟೆ. ಬಟ್ 5 ಗಂಟೆಗೆ ಎಚ್ಚರ ಆಗಿರೋದು, ಅಲಾರಾಮ್ ಆಫ್ ಮಾಡಿಬಿಟ್ಟು ಮತ್ತು ಇನ್ನು ಸ್ವಲ್ಪ ಒಂದು 10 ಮಿನಿಟ್ಸ್ ಮಲ್ಗೋಣ ಅಂತ ಅಲ್ಲೇ ಮಲ್ಕೊಂಡೆ. ಎಚ್ಚರನೇ ಆಗಿಲ್ಲ. ನೋಡಿದ್ರೆ ಆಮೇಲೆ 6 ಗಂಟೆಗೆ ಮತ್ತೆ ರಿಪೀಟ್ ಅಲಾರಾಮ್ ಆಯಿತು. ಆವಾಗ ಎದ್ದುಬಿಟ್ಟು ಹೋದೆ. ದಿಯಾ ನೋಡಿ ಇನ್ನೂ ಮಲ್ಕೊಂಡೇ ಇದ್ದಾಳೆ. ದಿಯಾಗೆ ಗುಡ್ ಮಾರ್ನಿಂಗ್ ಹೇಳಿ ನಾನು ಅಲ್ಲಿಂದ ಸ್ಟಾರ್ಟ್ ಮಾಡೋಕ್ಕೆ ಹೋದೆ ಕೆಲಸನ. ಹೊರಗಡೆ ಬಂದು ನೋಡ್ತೀನಿ, ಅಷ್ಟೊಂದು ಬೆಳಕಾಗಿರಲಿಲ್ಲ, ಜಸ್ಟ್ ಬೆಳಕಾಗಿತ್ತು ಅಷ್ಟೇ. ಆಮೇಲೆ ನಾನು ಹಲ್ಲುಜ್ಜಿ ಮುಖ ವಾಶ್ ಮಾಡಿಕೊಂಡು ದೇವ್ರ ಕೆಲಸ ಮಾಡಬೇಕಿತ್ತಲ್ಲ, ದೇವ್ರ ಪಾತ್ರೆನೆಲ್ಲ ತಂದು ಹೊರಗಡೆ ಇಡೋಣ ಅಂತ ಹೇಳ್ಬಿಟ್ಟು, ಆಮೇಲೆ ದೇವ್ರ ರೂಮು ಮತ್ತು ಹೊರಗಡೆ ಅಲ್ಲೆಲ್ಲ ಒರೆಸೋಣ ಅಂತ ಹೇಳ್ಬಿಟ್ಟು ನಾನು ಹಲ್ಲುಜ್ಕೊಂಡು ಮುಖ ತೊಳ್ಕೊಂಡು ಬಂದೆ ಒಳಗಡೆ. ಆಮೇಲೆ ನೋಡಿ ಮುಖ ಹಿಂಗಾಗಿದೆ. ನಿದ್ದೆ ಇಲ್ಲ ಅಂತ ಹೇಳಿದ್ರೆ ನನ್ನ ಕಣ್ಣೆಲ್ಲ ಒಂಥರ ಆಗಿರುತ್ತೆ. ಅವತ್ತಿನ ದಿನವೇ ನಂಗೆ ಚೆನ್ನಾಗಿರಲ್ಲ. ಆಮೇಲೆ ದೇವ್ರ ಕೆಲಸ ಎಲ್ಲ ಮಾಡೋಣ ಅಂತ ಬಂದಮೇಲೆ ಪಾತ್ರೆ ದೇವ್ರದ್ದು ಎಲ್ಲ ಪಾತ್ರೆನೂ ತೆಗೆದು ಇದೆಲ್ಲ ರಿಟರ್ನ್ ತೊಳೆಯೋಕ್ಕಂತ ಹೊರಗಡೆ ತೊಗೊಂಡೋಗಿಟ್ಟೆ. ನಮ್ಮನೆ ದೇವ್ರ ಕಟ್ಟೆನೂ ಇದೆಲ್ಲ ಹೊರಗಡೆ, ಅದ್ರ ಮೇಲಿರೋ ಪಾತ್ರೆನೂ ಎಲ್ಲನೂ ತೆಗೆದು ಆಮೇಲೆ ನೀಟಾಗಿ ಒರೆಸಿ, ಅಂದರೆ ಜಾಸ್ತಿ ಆಯಿಲ್ ಬಿದ್ದಿರುತ್ತಲ್ಲ, ದೀಪ ಹಚ್ಚೋದ್ರಿಂದ ಎಣ್ಣೆ ಬಿದ್ದಿರುತ್ತೆ. ಅದು ನಾನು ದಿಯನ ಹತ್ರ ಕೊಡೋಲ್ಲ, ನಾನೇ ಕ್ಲೀನ್ ಮಾಡ್ತೀನಿ. ನಾನು ಮಾಡಿಲ್ಲ ಅಂದರೆ ನಮ್ಮ ಅತ್ತೆ ಮಾಡ್ತಾರೆ, ಅಂದರೆ ಅಮ್ಮ ಮಾಡ್ತಾರೆ. ನಾವೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಆಮೇಲೆ ಕೊಟ್ಟೆ ಅವಳಿಗೆ. ಅವಳು ಯಾವಾಗಲೂ ದೇವ್ರ ಪಾತ್ರೆ ತಿಕ್ಕಲ್ಲ. ಅವಳು ಅಮ್ಮ ಇಲ್ಲ ಅಂತ ಹೇಳಿದ್ರೆ ಅವಳು ದೇವ್ರ ಪಾತ್ರೆ ತಿಕ್ತಾಳೆ. ಅಂದರೆ ಕೊಡ್ತೀನಿ, ನಾನು ಕೆಲಸ ಕೊಡ್ತೀನಿ. ಯಾಕಂತ ಹೇಳಿದ್ರೆ ಇವಾಗಲೇ ಫ್ರೀಯಾಗಿ ಬಿಡಬಾರ್ದು. ಚಿಕ್ಕ ಕೆಲಸನಾದರೂ ಸರಿ ಕೊಡಬೇಕು. ಅವ್ರು ಮಾಡ್ತಾರೆ, ಅಂದರೆ ಕಷ್ಟ ಅಂತಲ್ಲ. ನಾನು ಒಂದ್ಸರಿ ಚೆಕ್ ಮಾಡ್ತೀನಿ ಸರಿಯಾಗಿದೆ ಇಲ್ವಾ ಅಂತ, ಲಾಸ್ಟಲ್ಲಿ ಚೆಕ್ ಮಾಡ್ತೀನಿ. ಅವಳು ಕೆಲಸ ಮಾಡ್ತಾಳೆ, ದೇವ್ರ ಕೆಲಸ ಚಿಕ್ಕದಾಗಿ ಒಂದೊಂದು ಕೆಲಸ ಮಾಡ್ತಾಳೆ. ಓಕೆ, ನೆಕ್ಸ್ಟ್ ನಾನು ಅದೆಲ್ಲ ಇಟ್ಟು ಹಾಗೆ ನಾನು ಒಳಗಡೆ ಬಂದೆ. ದಿಯಾನ ಎಬ್ಬಿಸ್ಬಿಟ್ಟು ಬಂದೆ, ದಿಯಾ ಹೋಗು ಪಾತ್ರೆ ತೊಳಿ ಅಂತ. ನಾನು ಇಲ್ಲಿ ಬಂದಮೇಲೆ ನೆಕ್ಸ್ಟ್ ಅನ್ನದ ಪಾತ್ರೆ ಇತ್ತು, ಆಮೇಲೆ ಗಂಜಿ ಪಾತ್ರೆ ಇತ್ತು. ಅನ್ನ ನಾವು ನೈಟ್ ತೊಳೆಯಲ್ಲ, ಅನ್ನ ಪಾತ್ರೆನ ನೈಟ್ ತೊಳೆಯಲ್ಲ, ಗಂಜಿ ಪಾತ್ರೆನೂ ನೈಟ್ ತೊಳೆಯಲ್ಲ. ಅಂದರೆ ಸಡನ್ಲಿ ಯಾರಾನ ಬಂದುಬಿಟ್ರೆ ಮನೇಲಿ ಅನ್ನ ಇರಬೇಕಂತೆ ನೈಟು. ಎಷ್ಟು ರಾತ್ರಿ ಆದರೂ ಸರಿ ಅನ್ನ ಇರಬೇಕಂತೆ ಮನೇಲಿ. ಅದಕ್ಕೋಸ್ಕರ ನಮ್ಮ ಮನೇಲಿ ಯಾವಾಗಲೂ ಅನ್ನ ಸ್ವಲ್ಪ ಜಾಸ್ತಿನೇ ಮಾಡ್ತೀವಿ. ಅಂದರೆ ಹಸು ಇರೋದ್ರಿಂದ, ದನ ಕರು ಎಲ್ಲ ಇರೋದ್ರಿಂದ ಜಾಸ್ತಿ ಇದ್ದರೆ ನಾವು ಅದಕ್ಕೆ ಹಾಕ್ತೀವಲ್ಲ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಮಾಡ್ತೀವಿ. ಇವಾಗಿಂದಲ್ಲ, ಇದುವೇ ಹೇಳ್ಕೊಟ್ಟಿರೋ ನಮ್ಮ ಅತ್ತೆ. ಯಾವಾಗಲೂ ಸ್ವಲ್ಪ ಅನ್ನ ಜಾಸ್ತಿನೇ ಇರಬೇಕು, ಅನ್ನ ನೈಟಲ್ಲಿ ಖಾಲಿ ಮಾಡಿ ತೊಳೆದಾಕಿಡಬಾರ್ದು ಅಂತ ಹೇಳ್ತಾರೆ. ಆಮೇಲೆ ಡ್ರಮ್ಗೆ ಆಲ್ರೆಡಿ ಅಮ್ಮ ಅವರ ಅಪ್ಪನ ಮನೆಗೆ ಹೋಗುವಾಗಲೇ ಡ್ರಮ್ಮಿಗೆ ನೀರೆಲ್ಲ ತುಂಬಿಬಿಟ್ಟು ಹೋಗಿದ್ದರು ಸಂಜೆ ಮೇಲೆ. ಯಾಕಂತ ಹೇಳಿದ್ರೆ ಬೆಳಿಗ್ಗೆ ಆಲ್ಮೋಸ್ಟ್ ಈಗ 2 ಡೇಸ್ ಆಯಿತು ಮಳೆ ಬರೋದ್ರಿಂದ ಕರೆಂಟೇ ಇರಲ್ಲ, ಮತ್ತು ನೀರು ಸಿಗಲ್ಲ ಆಮೇಲೆ ಕುಡಿಯೋಕ್ಕೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ಸಂಜೆ ಅವರು ಹೋಗುವಾಗಲೇ ಡ್ರಮ್ಮೆಲ್ಲ ವಾಶ್ ಮಾಡಿ ಕೊಡದಲ್ಲೆಲ್ಲ ನೀರು ಎತ್ತಿ ಇಟ್ಟಿದ್ರು. ಆಮೇಲೆ ನಾನು ಬೆಳಗ್ಗೆ ಇದಿಷ್ಟು ಪಾತ್ರೆನ ತೊಳ್ಕೊಂಡೆ. ಇಲ್ಲಾಂದರೆ ಇದರಲ್ಲೇ ಡ್ರಮ್ ಇರುತ್ತಲ್ಲ ನಮ್ಮ ನೀರು ತುಂಬೋ ಪಾತ್ರೆ, ಅದನ್ನು ಬೆಳಗ್ಗೆನೇ ನಾವು ವಾಶ್ ಮಾಡಬೇಕಿತ್ತು. ಬಟ್ ಇವಾಗ 2 ಡೇಸ್ ಆಯಿತು ಈ ಥರ ಮಾಡಿ
ಇಡ್ತಾ ಇದ್ದೀವಿ. ಅಂದರೆ ಬೆಳಗ್ಗೆ ನೀರಿಗೆ ಮತ್ತು ಸುಮ್ಮನೆ ಪ್ರಾಬ್ಲಮ್ ಆಗಬಾರ್ದು ಅಂತ ನೈಟೇ ನೀರು ತುಂಬಿಡ್ತೀವಿ. ಆಮೇಲೆ ಇದಿಷ್ಟು ಎಲ್ಲ ನಾನು ಪಾತ್ರೆ ತೊಳ್ಕೊಂಡು, ಅಂದರೆ ಜಾಸ್ತಿ ನಮ್ಮಲ್ಲಿ ಮೇನ್ ಮಸಿ ಪಾತ್ರೆ ಅಂತ ಹೇಳಿದ್ರೆ ಇದು ಸೌದೆ ಒಲೆಯಲ್ಲಿ ಮಾಡಿರೋದು. ಅನ್ನಕ್ಕೆ ಮಾತ್ರ ನಾವು ಒಲೆಯಲ್ಲಿ ಮಾಡ್ತೀವಿ, ಬೇರೆ ಎಲ್ಲ ಗ್ಯಾಸ್ ಮೇಲೆ ಮಾಡೋದು. ಅದೊಂದೇ ಮೇನು. ಅದು ಬಿಟ್ಟರೆ ಮತ್ತೇನಿಲ್ಲ. ತಿಕ್ಕೋದು ಅದು ಬಿಟ್ಟರೆ ಚಿಕ್ಕ ಪುಟ್ಟ. ಇದು ನಮ್ಮದು ಒಳಗಡೆ ಸಿಂಕ್ ಇದೆ, ಕಿಚನಲ್ಲಿ ಸಿಂಕ್ ಇದೆ. ಬಟ್ ನಾವು ಅಲ್ಲಿ ತಿಕ್ಕೋದಿದ್ರೆ ಸ್ವಲ್ಪ ಪಾತ್ರೆ ಇದ್ದರೆ ಮಾತ್ರ ಅಲ್ಲಿ ತಿಕ್ತೀವಿ. ಜಾಸ್ತಿ ಪಾತ್ರೆ ಇದ್ದರೆ ಅಂದರೆ ಬೆಳಿಗ್ಗೆ ಒಂದು ಟೈಮು, ಸಂಜೆ ಒಂದು ಟೈಮ್ ಸ್ವಲ್ಪ ಜಾಸ್ತಿ ಪಾತ್ರೆ ಇರುತ್ತೆ. ಅದನ್ನು ಮಾತ್ರ ನಾವು ಇಲ್ಲಿ ಹೊರಗಡೆ ತಂದುಬಿಟ್ಟು ವಾಶ್ ಮಾಡ್ತೀವಿ. ಅಲ್ಲಿ ಸರಿಯಾಗಲ್ಲ, ಅದಕ್ಕೋಸ್ಕರ. ಆಮೇಲೆ ಕರೆಂಟ್ ಹೋಯ್ತು. ಕರೆಂಟ್ ಬರ್ತಾಯಿತ್ತು, ಹೋಗ್ತಾಯಿತ್ತು. ಮಳೆನೂ ಬರೋ ಥರ ಇತ್ತು. ಅದಕ್ಕೆ ದಿಯಾ ಫ್ರಂಟಲ್ಲಿ ಅಲ್ಲಿ ದೇವ್ರ ಪಾತ್ರೆ ತೊಳಿ ಅಂತ ಬಿಟ್ಟು ಬಂದಿದ್ದೆ ಮುಂದುಗಡೆ, ಮನೆ ಮುಂದುಗಡೆ. ಬಟ್ ಅವಳು ತೊಳೆಯೋದು ಬಿಟ್ಕೊಂಡು ನಾನು ಇಲ್ಲಿ ಮನೆ ಹಿಂದುಗಡೆ ಇದ್ದೀನಿ ಅಂತ ಹೇಳ್ಬಿಟ್ಟು ಇಲ್ಲೇ ಬಂದಿದ್ದಾಳೆ. ಅವಳು ಇರಲ್ಲ. ನಾವು ಹಿಂದುಗಡೆ ಇದ್ದರೆ ಹಿಂದೆ ಇರ್ತಾಳೆ, ಮುಂದುಗಡೆ ಮನೆ ಮುಂದುಗಡೆ ಇದ್ದರೆ ಮನೆ ಮುಂದುಗಡೆ ಇರ್ತಾಳೆ. ಒಳಗಡೆ ಇದ್ದರೆ ಒಳಗಡೆ ಟಿ ವಿ ನೋಡೋದಿದ್ರು ಸಹ ಅವಳು ನಾವು ಇದ್ದರಷ್ಟೇ ಅಲ್ಲಿ ಒಳಗಡೆ ಟಿ ವಿ ನೋಡ್ತಾಳೆ. ನಾವೇನಾರು ಹೊರಗಡೆ ಇದ್ಬಿಟ್ರೆ ಅವಳು ಹೊರಗಡೆ ಟಿ ವಿ ನೋಡೋಕೆ ಕೂತ್ಕೊಳ್ಳೋದೇ ಇಲ್ಲ. ಹೊರಗಡೆ ಬಂದು ನಿಂತ್ಕೊಂಡು ಟಿ ವಿ ನೋಡ್ತಾ ಇರ್ತಾಳೆ. ಅಷ್ಟೊಂದು ಭಯ ಅವಳಿಗೆ. ಆಮೇಲೆ ಅದೇ ಅವಳನ್ನು ನಿಭಾಯಿಸ್ಕೊಂಡು ಅವಳು ಏನೇನೋ ಕತೆ ಸ್ಟೋರಿ ಎಲ್ಲ ಹೇಳ್ತಾ ಇದ್ಲು. ಮೊಬೈಲ್ ನನಗೆ ಕೊಡು, ನಾನು ವೀಡಿಯೋ ಮಾಡ್ತೀನಿ, ನೀನು ಬರೀ ನಿಂದೇ ವೀಡಿಯೋ ಮಾಡ್ಕೊತೀಯ ಅಂತೆಲ್ಲ ಸ್ಟೋರಿ ಹೇಳ್ತಾ ಇದ್ಲು ನನ್ನ ಹತ್ರ. ಆಮೇಲೆ ಸರಿ, ನಾನಷ್ಟು ಪಾತ್ರೆ ಎಲ್ಲ ತಿಕ್ಕೊತೀನಿ, ಆಮೇಲೆ ನೀನು ದೇವ್ರ ಪಾತ್ರೆ ತೊಳೆಯುವಾಗ ನಾನು ನಿನಗೆ ಕೊಡ್ತೀನಿ ಅಂತ ಹೇಳಿಬಿಟ್ಟು ಹೇಳಿದೆ. ಆಮೇಲೆ ಮೊಬೈಲ್ ತೊಗೊಂಡು ಹೋಗೋರಿಗೂ ಅವಳು ಅಲ್ಲೇ ನಿಂತ್ಕೊಂಡು ಕಾಯ್ತಾ ಇದ್ಲು. ಆಮೇಲೆ ಕರೆಂಟ್ ಬಂತು. ನಾನು ಮಸಿ ಪಾತ್ರೆ ಎಲ್ಲ ತಿಕ್ಬಿಟ್ಟು ಕ್ಲೀನಾಗಿ ತೊಳೆದು ಎಲ್ಲ ನೀಟಾಗಿ ಇಟ್ಟು ಇದು ಅಡುಗೆ ಅನ್ನಕ್ಕೆ ಅಂತ ನೀರು ಎತ್ತಬೇಕು. ನೀರೆಲ್ಲ ತುಂಬಿ ಇಟ್ಟೆ. ಅನ್ನ ಅಮ್ಮ ಬಂದು ಮಾಡ್ತಾರೆ. ಅಮ್ಮ ಸ್ವಲ್ಪ ಹೊತ್ತಲ್ಲೇ ಬಂದರು. ಅವರು 8 ಗಂಟೆಗೆ ಬಂದುಬಿಟ್ರು ಅಮ್ಮ ಮತ್ತು ದಾದ ಕೆಲಸಕ್ಕೆ ಹೋಗ್ಬೇಕಲ್ಲ, ಅದಕ್ಕೋಸ್ಕರ ಅಮ್ಮ ಬಂದರು. ಅಮ್ಮ ಬಂದು ಹಾಲು ಕರೆದು, ಆಮೇಲೆ ದನಕ್ಕೆ ಹಸುಗೆ ಹೆಜ್ಜೆ ಎಲ್ಲ ಕೊಟ್ಟು, ಆಮೇಲೆ ದನನ ಬಿಟ್ಟು ಎಲ್ಲ ಮಾಡಿ ಅವ್ರದ್ದು ಕೆಲಸ ಅದು ಬೆಳಿಗ್ಗೆ ಅವರು ಮಾಡ್ತಾರೆ. ಅದಕ್ಕೆ ನಂದು ಇದಿಷ್ಟು ಕೆಲಸ ಮುಗಿಸ್ಕೊಂಡು ಅವ್ರು ಬಂದಮೇಲೆ ಅದಷ್ಟು ಕೆಲಸ ಮಾಡ್ಕೊತಾ ಇದ್ದರು. ಆಮೇಲೆ ಮೊಬೈಲ್ ದಿಯಂಗೆ ಕೊಟ್ಟೆ. ದಿಯಾ ನೋಡಿ ದೇವ್ರ ಕೆಲಸ ಮಾಡ್ತಾಯಿದ್ದಾಳೆ. ಇವಳು ವಿಡಿಯೋ ಹಾಕಬಾರ್ದು ಅಂತ ಅಂದ್ಕೊಳ್ತೀನಿ, ಬಟ್ ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ. ಏನೂ ಪ್ರಾಬ್ಲಮ್ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಆದರೆ ಆಯಿತು, ಹೋದ್ರೆ ಹೋಗಲಿ, ಯೂಟ್ಯೂಬು ಇನ್ನು ಮಾಡಲ್ಲ ನಾನು ಅಷ್ಟೇ. ಏನೋ ಪ್ರಾಬ್ಲಮ್ ಆಗಲ್ಲ, ಯಾಕಂದರೆ ಅದೊಂದು ಒಳ್ಳೆ ಇದಕ್ಕೋಸ್ಕರ ನಾನು ಇದು ಮಾಡ್ತಾಯಿದ್ದೀನಿ. ಸ್ವಲ್ಪ ಅವಳು ಕಲೀಲಿ ಅಂತ ಅಷ್ಟೇ. ಓಕೆ, ಅವಳಿಗೆ ಮಾಡ್ತಾಳೆ. ಈಗ ಮಾಡಬಾರ್ದು ಅನ್ನೋ ಥರ ಏನಕ್ಕೆ ನಾವು ಇದು ಮಾಡಬೇಕು? ಒಂದು ಸಣ್ಣ ಕೆಲಸ ಅವಳು ಇವಾಗ ಮಾಡಿರೋದನ್ನು ನಾನು ಮತ್ತೆ ರಿಪೀಟ್ ಚೆಕ್ ಮಾಡ್ತೀನಿ. ಅದು ಅಂದರೆ ಆಯಿಲೆಲ್ಲ ಇರುತ್ತಲ್ಲ, ದೀಪ ಹಚ್ಚಿರೋದು ಎಣ್ಣೆ ಇರುತ್ತೆ. ನೆಕ್ಸ್ಟ್ ನನ್ನ ಕೆಲಸ ಎಲ್ಲ ಕೆಲಸ ಮುಗೀತು ಅಂದರೆ ಹೊರಗಡೆ ಪಾತ್ರೆ ತೊಳೆಯೋದು ಅದೆಲ್ಲ ಆಯಿತು. ನೆಕ್ಸ್ಟ್ ನನ್ನ ಕೆಲಸ ಬಂದುಬಿಟ್ಟು ನೆಲ ಒರೆಸೋದು. ಫಸ್ಟ್ ಎಲ್ಲ ಕಡೆನೂ ಕಸ ಗುಡಿಸ್ಕೊಳ್ತೀನಿ ನೀಟಾಗಿ. ಫುಲ್ ಮನೆ ಎಲ್ಲೆಲ್ಲಿ ಗುಡಿಸ್ಬೇಕು ಎಲ್ಲ ಕಡೆನೂ ನೀಟಾಗಿ ಕಸ ಗುಡಿಸ್ಕೊತೀನಿ. ಆಮೇಲೆ ಒರೆಸೋದು. ನೋಡ್ಕೊಂಡು ಬನ್ನಿ. ಮತ್ತು ಇನ್ನೇನು ಗೊತ್ತಾ, ಏನೇ ಕೆಲಸ ಆಗಲಿ ಬೆಳಗ್ಗೆ ಒಂದು ಟೈಮ್ ನಾವು ಎಷ್ಟೇ ನಮಗೆ ಕಷ್ಟ ಆಗಲಿ ಏನೇ ಆಗಲಿ ನಾವು ಆ ಕೆಲಸನ ಬಿಡಬಾರ್ದು. ಫಸ್ಟ್ ಬೆಳಗ್ಗೆ ನಾನಾಗಲಿ ನಮ್ಮ ಅತ್ತೆ ಆಗಲಿ ನಾವು ಫಸ್ಟ್ ನಮ್ಮ ಮನೆ ಕೆಲಸ ಏನು, ನೆಲ ಒರೆಸೋದು, ಪಾತ್ರೆ ತೊಳೆಯೋದು, ಬಟ್ಟೆ ಇದು ಮಾಡೋದು, ತೊಳೆಯೋದು, ಅದೆಲ್ಲ ಬೆಳಿಗ್ಗೆ ನಮ್ದು ಏನು ಕೆಲಸ ಇದೆಯೋ ಕಂಪಲ್ಸರಿ ನಾವಿಬ್ಬರೂ ಸೇರಿ ಮಾಡ್ತೀವಿ. ಅಂದರೆ ಯಾವುದು ಪೆಂಡಿಂಗ್ ಇಟ್ಕೊಳ್ಳಲ್ಲ. ಇವಾಗ ನೆಕ್ಸ್ಟ್ ತಿಂಡಿ ಚಹಾ ಕುಡಿಬೇಕು ಅನ್ನೋದಿದ್ರು ನಮ್ದು ಇದೆಲ್ಲ ಕೆಲಸ ಮುಗಿದ ಮೇಲೆ ನಮ್ಮ ಚಹಾ ಕುಡಿಬೇಕು, ಚಹಾ ಅಡುಗೆ ಮಾಡೋಕ್ಕೆ ಹೋಗಬೇಕು, ಇಲ್ಲ ತಿಂಡಿ ಮಾಡೋಕ್ಕೆ ಹೋಗಬೇಕು, ಅಲ್ಲಿವರೆಗೂ ನಾವು ಹೋಗಲ್ಲ. ಇದೆಲ್ಲ ಕೆಲಸ ನಮ್ಮದು ಆಲ್ಮೋಸ್ಟ್ 8 ಗಂಟೆ ಒಳಗಡೆ ನಮ್ದು ಇದೆಲ್ಲ ಕೆಲಸನೂ ಮುಗಿದು ಬಿಡುತ್ತೆ. ಇಬ್ಬರು ಸೇರಿ ಮಾಡ್ತೀವಲ್ಲ, ದೇವ್ರ ಪಾತ್ರೆ ತೊಳೆಯೋದೆಲ್ಲ ಅವ್ರದ್ದೇ ಇರುತ್ತೆ. ಹಾಲು ಕರೆಯೋದು, ಆಮೇಲೆ ಹಿಂದ್ಗಡೆ ಮನೆ ಹಿಂದ್ಗಡೆ ಎಲ್ಲ ಒರೆಸೋದು ಅದೆಲ್ಲ ಅಮ್ಮನೇ ಮಾಡ್ತಾರೆ. ನಾನು ಇಲ್ಲಿ ಮುಂದ್ಗಡೆ ಒರೆಸೋದು, ಪಾತ್ರೆ ತೊಳೆಯೋದು ಇದೆಲ್ಲ ನಾನು ಮಾಡ್ತೀನಿ. ಆಮೇಲೆ ನೆಕ್ಸ್ಟ್ ಇದೆಲ್ಲ ಆದಮೇಲೆ ನಾವು ಹೋಗಿ ಇದು ತಿಂಡಿ ಮಾಡೋಕ್ಕೆ ಹೋಗ್ತೀವಿ ಅಷ್ಟೇ. ನಾನು ಹೋದೆ ಇಲ್ಲ ಅವ್ರು ಹೋದ್ರು ಹೋಗ್ತಾರೆ, ತಿಂಡಿ ಮಾಡೋಕ್ಕೆ ಹೋಗ್ತೀವಿ. ಇದಂದರೆ ನಮಗೆ ಇವಾಗ ನಾವು ಕಷ್ಟ ಆಯಿತು ಅಂತ ಒಂದಿನ ಅಯ್ಯೋ ಬೇಡ ಬಿಡು ನಾಳೆ ಮಾಡೋಣ ಅಂತ ಬಿಡಬಾರ್ದು. ಡೈಲಿ ಇದ್ದು ಹಂಗೆ ಮಾಡಿಬಿಟ್ರೆ ಏನೋ ಒಂಥರ ಕ್ಲೀನ್ ಅನ್ನೋ ಥರ ಫೀಲ್ ಆಗುತ್ತೆ. ನನಗೆಲ್ಲ ಕೆಲಸ ಆದಮೇಲೆ ನಾನು ಸ್ನಾನಕ್ಕೆ ಹೋಗ್ತೀನಿ, ರೆಡಿ ಆಗ್ತೀನಿ, ಆ ಥರ ನನ್ನ ಡೈಲಿ ಇದೆ ರೂಟೀನು. ನಂಗೆ ಅದೊಂಥರ ನೀಟ್ ಅಂತ ಅನಿಸುತ್ತೆ. ನಮ್ಮ ಕೆಲಸ ಎಲ್ಲ ಅಲ್ಲಲ್ಲೇ ಇಟ್ಕೊಂಡು ತಿನ್ನೋದು, ಉಣ್ಣೋದು, ರೆಡಿ ಆಗೋದು, ಹೋಗೋದು ಮಾಡಬಾರ್ದು. ನನಗದು ಇಷ್ಟ ಆಗಲ್ಲ. ಇದೇ ಕಾಮನ್, ನಂದು ಡೈಲಿ ರೂಟೀನೇ ಇದಾಗಿರುತ್ತೆ ನಮ್ಮ ಮನೆಯಲ್ಲಿ. ಆಮೇಲೆ ನಾಯಿನೂ ಬಿಟ್ಟೆ, ನಾಯಿ ಕೂಗ್ತಾ ಇತ್ತು ಬಿಡು ಅಂತ. ಆಮೇಲೆ ನಾಯಿನೂ ಬಿಟ್ಟಾಕ್ದೆ. ಅದು ಹಂಗೆ ಒಂದು ಕಡೆ ನಿಲ್ಲಲ್ಲ, ಓಡಾಡ್ತಾನೇ ಇರುತ್ತೆ ಆ ಕಡೆ ಈ ಕಡೆ. ಆಮೇಲೆ ಎಲ್ಲ ಕಸ ಗುಡಿಸು, ಆಮೇಲೆ ನೆಲ ಒರ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಇಡೀ ಮನೆಯೂ ನಮ್ಮದು ಗ್ರಾನೈಟ್ ಆಗಿರೋದ್ರಿಂದ ಸ್ವಲ್ಪ ಒರೆಸ್ದಾಗೆಲ್ಲ ಒಂದ್ಸಲ ಸ್ವಲ್ಪ ಫ್ರೆಶ್ ಫೀಲ್ ಆಗುತ್ತೆ. ಎಲ್ಲ ಕಡೆನೂ ಒರೆಸಿ ಮನೆಯದು ಎಲ್ಲ ಕಡೆನೂ ಒರೆಸಿದೆ ನೀಟಾಗಿ. ಅಂದರೆ ಸ್ವಲ್ಪ ನಾನು ಫಿನೈಲ್ ಹಾಕೋಕ್ಕಿಂತ ಸ್ವಲ್ಪ ಸರ್ಪ್ ಪೌಡ್ರು ಅಥವಾ ಲಿಕ್ವಿಡು ಅದೆಲ್ಲ ಇರುತ್ತಲ್ಲ, ಅದನ್ನು ಒಂದು
ಸ್ವಲ್ಪ ಹಾಕ್ಕೊತೀನಿ. ಅವಾಗ ನಂಗೆ ಒಂಥರ ನೀಟಾಗಿ ಅನಿಸುತ್ತೆ, ಕ್ಲೀನ್ ಅನಿಸುತ್ತೆ. ಸ್ವಲ್ಪ ನೀರಿಗೆ ಬಕೆಟ್ಗೆ ನೀರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಆಮೇಲೆ ಒರೆಸ್ತೀನಿ. ಅವಾಗ ಸ್ವಲ್ಪ ಕ್ಲೀನ್ ಅನಿಸುತ್ತೆ. ಇದನ್ನು ನಾನು ಯಾವತ್ತೂ ಮಾಡೇ ಮಾಡ್ತೀನಿ ಆಯಿತಾ. ನೆಕ್ಸ್ಟ್ ನೋಡ್ಕೊಂಡು ಬನ್ನಿ ಆಯಿತಾ. ನೆಲ ಎಲ್ಲ ಕಡೆ ಒಳಗಡೆ ಹೊರಗಡೆ ಎಲ್ಲ ಒರೆಸಿ ಆದಮೇಲೆ, ಅಂದರೆ ನಮ್ಮದು ಮನೆಯಿಂದ ಹೊರಗಡೆ ಶೀಟ್ ಹಾಕಿದ್ದಾರೆ ಫುಲ್ಲು. ಅದರಿಂದ ನಮ್ಗೆ ಒಳಗಡೆ ಥರನೇ ಹೊರಗಡೆನೂ ನಾವು ಒರೆಸ್ತೀವಿ, ಫುಲ್ ಒರೆಸ್ತೀವಿ. ಅದಕ್ಕೋಸ್ಕರ ಅಂದರೆ ಸೀಟ್ ಹಾಕಿರೋದ್ರಿಂದ ಚೆನ್ನಾಗಿ ಇಟ್ಕೊಳ್ತೀವಿ ಸ್ವಲ್ಪ ಮನೇನ. ಆಮೇಲೆ ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕಿದ್ದೆ, ನೈಟೇ ಹಾಕಿ ಡ್ರೈ ಮಾಡಿ ಇಟ್ಬಿಡ್ತೀನಿ ನಾನು. ಅಂದರೆ ಆಟೋಮೆಟಿಕ್ ಮಿಷಿನ್ ಆಗಿರೋದ್ರಿಂದ ನೈಟ್ ಹಾಕಿದ್ರೆ ಅದೇ ಡ್ರೈ ಆಗಿರುತ್ತೆ. ಇನ್ನೊಂದು ಇದೆ, ನಾರ್ಮಲ್ ಮಿಷಿನ್ನು ಇದೆ. ನಾನು ಜಾಸ್ತಿ ನಾರ್ಮಲ್ ಯೂಸ್ ಮಾಡಲ್ಲ, ಅಂದರೆ ನನ್ನ ಬಟ್ಟೆ ಏನು ಅಷ್ಟೊಂದು ಮಣ್ಣಾಗಲ್ಲ. ನಮ್ಮ ಅತ್ತೆ ಮತ್ತು ಮಾವ ಎಲ್ಲ ದಿಯನ ಬಟ್ಟೆ, ದಿಯ ಮನೇಲಿದ್ದರೆ ಅವಳದೆಲ್ಲ ಮಣ್ಣಾಗೋ ಥರ ಬಟ್ಟೆ ಇದ್ದರೆ ನಾರ್ಮಲ್ ಮಿಷಿನ್ಗೆ ಹಾಕ್ತೀವಿ, ಸ್ವಲ್ಪ ಕ್ಲೀನ್ ಆಗುತ್ತೆ. ಅಂದರೆ ಮಾವಂದು ಕಲ್ಲು ಕೆಲಸ ಆಗಿರೋದ್ರಿಂದ ಸ್ವಲ್ಪ ಬಟ್ಟೆ ಕ್ಲೀನ್ ಆಗಬೇಕಲ್ಲ, ಅವ್ರು ನಾರ್ಮಲ್ ಮಿಷಿನ್ಗೆ ಹಾಕ್ತಾರೆ. ಆಮೇಲೆ ನೆಕ್ಸ್ಟ್ ನಾನು ಬಟ್ಟೆ ಎಲ್ಲ ಒಣಸ್ಬಿಟ್ಟು ನಾನು ಬಂದೆ. ಇದು ದಿಯಾಗೆ, ಅಂದರೆ ನಮ್ಮದು ಬ್ರದರ್ ಒಬ್ಬರು ಅಮೌಂಟ್ ಕೊಟ್ಟರು ಇದ್ರದ್ದು ಬೆಳಿಗ್ಗೆ. ಆ ಅಮೌಂಟನ್ನು ತೆಗೆದು ನಾನು ದಿಯಂಗೆ ಕೊಟ್ಟೆ. ದಿಯಾ ತೆಗೆದು ಉಂಡೆಗೆ ಹಾಕಲಿ ಅಂತ ಕೊಟ್ಟೆ. ಇದು ದಿಯನ ಉಂಡೆ. ಈ ಕಡೆ ಇರೋದು ಕಾಯಿನು, ಆ ಕಡೆ ಇರೋದು ನೋಟು. ಅಂದರೆ ನಾವು ಹೆಂಗೆ ಕಲಿಸ್ತೀವಿ ಮಕ್ಕಳಿಗೆ ಅನ್ನೋದು ಇರುತ್ತಲ್ವ, ಅದಕ್ಕೋಸ್ಕರ. ಅಂದರೆ ಅವಳು ಏನು ಜಾಸ್ತಿ ತಿನ್ನೋ ಟೈಮ್ನಲ್ಲೆಲ್ಲ ನಾನು ಅವಳಿಗೆ ನೆನ್ಪು ಮಾಡ್ತೀನಿ, ಅಮೌಂಟ್ ಎತ್ತಿಡು, ಜಾತ್ರೆಗೆ ಇದು ಕೊಡಿಸ್ತೀನಿ ಅಂತೆಲ್ಲ ಹೇಳ್ತೀನಿ. ಅದಕ್ಕೋಸ್ಕರ ಅವಳು ಡೈಲಿ ಅಪ್ಪನ ಹತ್ರ 20 ರೂಪಾಯಿ, 50 ರೂಪಾಯಿ, 100 ರೂಪಾಯಿ ತೊಗೊತಾ ಇರ್ತಾಳೆ. ನನ್ನ ಹತ್ರ ಇದ್ದಾಗೆಲ್ಲ ಪರ್ಸಲ್ಲಿ ತೆಗೆದು ಕಾಯಿನು, ಲೋಟ ಎಲ್ಲ ಏನೇ ಇದ್ರೂ ಕೊಡ್ತಾ ಇರ್ತೀನಿ. ನೆಕ್ಸ್ಟ್ ನಾನು ನಂದು ಡೈಲಿ ಹೆಂಗೆ ರೆಡಿಯಾಗಿ ಬರ್ತೀನಿ ಅನ್ನೋದನ್ನು ಒಂದು ವಿಡಿಯೋ ಹಾಕೋಣ ಅಂತ ನಾನು ಹೋಗಿ ಸ್ನಾನ ಎಲ್ಲ ಮಾಡಿಕೊಂಡು ಫ್ರೆಶ್ ಆಗಿ ಬಂದು ರೆಡಿಯಾಗಿ ಡ್ರೆಸ್ ಎಲ್ಲ ಹಾಕ್ಕೊಂಡೆ. ಆಮೇಲೆ ಇಯರಿಂಗ್ ಹಾಕೋಣ ಅಂತ ಜಸ್ಟ್ ಒಂದು ಸ್ಟಡ್ಸ್ ಹಾಕಿದ್ದೀನಿ, ಬ್ಲ್ಯಾಕ್ ಸ್ಟಡ್ಸ್. ಅಂದರೆ ಗೋಲ್ಡ್ ಇಯರಿಂಗ್ ತೆಗೆದು ಬಟನ್ಸ್ ತೆಗೆದು ದಿಯಾಗೆ ಹಾಕಿದ್ದೀನಿ. ದಿಯಂದು ಕಿವಿದು ಒಂದು ಬೀಳ್ಸ್ಕೊಂಡಿದ್ದಾಳೆ, ಎಲ್ಲಿ ಹೋಯ್ತು ಅಂತಲೇ ಗೊತ್ತಿಲ್ಲ. ಅದಕ್ಕೋಸ್ಕರ ಹಾಗೆ ಅವಳು ಖಾಲಿ ಕಿವಿಯಲ್ಲಿ ಬಿಡೋದು ಬೇಡ ಸದ್ಯಕ್ಕೆ, ತೊಗೊಳೋದಿದ್ರೆ ಒಂದು ಸ್ವಲ್ಪ ಚೆನ್ನಾಗಿರೋದೇ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಇವಾಗ ಅರ್ಜೆಂಟಲ್ಲಿ ಬೇಡ ಅಂತ ಅದು ಎತ್ತಿಟ್ಬಿಟ್ಟು ನಾನು ಸ್ಟಡ್ಸ್ ಹಾಕ್ಕೊಂಡಿದ್ದೀನಿ. ಅಂದರೆ ನಂಗೆ ನಾರ್ಮಲಾಗಿ ನಾನು ಗೋಲ್ಡ್ ಹಾಕೊಳ್ಳೋ ಸ್ವಲ್ಪ ಕಡಿಮೆನೇ, ಅದಕ್ಕೋಸ್ಕರ ನಂದು ಬಟನ್ಸ್ ತೆಗೆದು ಅವಳಿಗೆ ಹಾಕಿ ನಾನೊಂದು ನಾರ್ಮಲ್ ಸ್ಟಡ್ಸ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದು ಬಂದು ಪೌಂಡ್ಸ್ BB ಕ್ರೀಮು. ಇದನ್ನು ಒಂದು ಡ್ರಾಪ್ ತೊಗೊಂಡು ಹಚ್ಕೊಂಡಿದ್ದೀನಿ. ಫಸ್ಟ್ ನಾನು ಸನ್ಸ್ಕ್ರೀನ್ ಹಚ್ತೀನಿ, ಬಟ್ ಸನ್ಸ್ಕ್ರೀನ್ ಅವತ್ತು ನಾನು ಶಾಪಲ್ಲೇ ಬಿಟ್ಟು ಹೋಗಿದ್ದೆ ನಿನ್ನೆ. ಇವತ್ತು ಬೆಳಿಗ್ಗೆ ರೆಡಿಯಾಗಿ ಬರುವಾಗ ಶಾಪಲ್ಲೇ ಬಿಟ್ಟು ಬಂದಿರೋದ್ರಿಂದ ನಾನು ಮತ್ತೆ ಸನ್ಸ್ಕ್ರೀನ್ ಹಚ್ಚಲಿಲ್ಲ, ಡೈರೆಕ್ಟು BB ಕ್ರೀಮ್ ಹಚ್ಕೊಂಡು
ನೆಕ್ಸ್ಟ್ ಲೈಟಾಗಿ ಲಿಪ್ಸ್ಟಿಕ್ ಹಚ್ಕೊತೀನಿ. ನಾನು ಆ ಕಡೆ ಈ ಕಡೆ ಎಲ್ಲ ನೋಡ್ತಾ ಇದ್ದೀನಿ. ನಮ್ಮ ಮಾವ ಅಲ್ಲಿ ಹೊರಗಡೆ ಅವರು ಓಡಾಡ್ತಾ ಇದ್ದಾರೆ. ನನಗೊಂಥರ ಮುಜುಗರ ಅಂತ ಅನಿಸುತ್ತೆ, ಅದಕ್ಕೋಸ್ಕರ. ಆಮೇಲೆ ರೆಡಿಯಾಗಾಯಿತು. ರೆಡಿ ಆದಮೇಲೆ ಇಷ್ಟೇ ನಂದು. ನಾನೇನು ಜಾಸ್ತಿ ಏನೂ ಮಾಡಲ್ಲ, ಜಸ್ಟ್ ಕ್ರೀಮ್ ಹಚ್ತೀನಿ. ಫಸ್ಟ್ ಸನ್ಸ್ಕ್ರೀನ್ ಹಚ್ತಾ ಇದ್ದೆ, ಆಮೇಲೆ ಕ್ರೀಮ್ ಹಚ್ತೀನಿ, ಆಮೇಲೆ ಲಿಪ್ಸ್ಟಿಕ್ ಹಚ್ತೀನಿ ಅಷ್ಟೇ. ಆಮೇಲೆ ತಲೆ ಬಾಚ್ಕೊತೀನಿ. ತಲೆನೂ ಲೈಟಾಗಿ ಬಾಚ್ಕೊತೀನಿ, ಜಾಸ್ತಿ ರಫಾಗಿ ಬಾಚಕ್ಕೆ ಹೋಗಲ್ಲ. ಇದಿಷ್ಟೇ. ಆಯಿಲ್ ಹಾಕಿದಿನ ಈ ಥರ ಜುಟ್ಟು ಕಟ್ಟಲ್ಲ. ಆಯಿಲ್ ಹಾಕಿದಿನ ಮೇಲ್ಗಡೆ ಫೋಲ್ಡ್ ಮಾಡಿ ಇಡ್ತೀನಿ. ಇದು ಆಯಿಲ್ ಹಾಕಿರಲಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಫ್ರೀ ಆಗಿಬಿಟ್ಟಿದ್ದೀನಿ. ನೆಕ್ಸ್ಟ್ ಮುಂದ್ಗಡೆ ಎಲ್ಲ ಸ್ವಲ್ಪ ಸ್ಪ್ರೆಡ್ ಮಾಡ್ತೀನಿ, ತುಂಬ ಸ್ವಲ್ಪ ಸ್ಟೈಲಿಶ್ ಆಗಿರಲಿ ಅಂತ ಎರಡು ಕಡೆನೂ ನೀಟಾಗಿ ಮಾಡಿಕೊಂಡೆ. ಆಮೇಲೆ ಬಳೆ ಹಾಕ್ತೀನಿ, ಸಿಲ್ವರ್ ಬಳೆ, ಅದು ಬೆಳ್ಳಿದು. ಅದು ನಂಗೆ ಅತ್ತಿಗೆ ಕೊಟ್ಟಿರೋ ಬೆಳ್ಳಿಯದು ಬಳೆ. ಆಮೇಲೆ ಈ ಕಡೆ ಬೀಡ್ಸ್ ಹಾಕ್ತೀನಿ, ಬ್ಲ್ಯಾಕ್ ಬೀಡ್ಸು. ಆಮೇಲೆ ಒಂದು ರಿಂಗ್ ಹಾಕ್ತೀನಿ, ಗೋಲ್ಡ್ ರಿಂಗು. ಆಯಿತು. ಕಿವಿಗೆ ಸ್ಟಡ್ಸು, ಡ್ರೆಸ್ ಈ ಥರ ಇದೆ ನೋಡಿ. ಇದು ನೋಡಿರ್ತೀರ ಆಲ್ಮೋಸ್ಟ್ ಆಗಿ, ನಾರ್ಮಲ್ ಆಗಿ ಇದೇ ಇರುತ್ತೆ. ಆಮೇಲೆ ನಾನು ದಿಯ ಸ್ಟಾರ್ಟ್ ತಿಂಡಿ ತಿನ್ನಕ್ಕಂತ ಬಂದೆ. ಅಂದರೆ ಅವತ್ತು ಬ್ರದರ್ ಅಂದರೆ ನನ್ನ ಹಸ್ಬೆಂಡನ ತಮ್ಮ ಚಿಕ್ಕಪ್ಪನ ಮಗ ಇಷ್ಟು ಮಾವಿನ ಹಣ್ಣು ತಂದು ಕೊಟ್ಟಿದ್ರು. ಅದರಲ್ಲಿ ಇನ್ನೂ ಒಂದು 5-6 ಮಾವಿನ ಹಣ್ಣು ನಾವು ನೈಟೇ ತಿಂದಿದ್ದೀವಿ. ದಿಯಾ ಅಷ್ಟು ತಿನ್ನಲ್ಲ, ಬಟ್ ಆವತ್ತು ಅವಳು ತಿಂದ್ಲು ನಿನ್ನೆ ನೈಟು. ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಮುಖನೇ ಕಾಣೋದಿಲ್ಲ. ಆ ಕಡೆ ಇಟ್ಗ ಲೋಟ ಸ್ಪೀಡಾಗಿ ತಿನ್ನ. ಒಳ್ಳೆ ದಿಯಾ ಜಾಸ್ತಿ ತಿಂದಾಗ ನಾನು ಸ್ವಲ್ಪ ತಿಂತೀನಿ. ನಾನು ಸ್ವಲ್ಪ ತಿಂತೀನಿ ಕಳೆ ನನಗೆ ಪತ್ನಿ ಕೊಟ್ಟಲ್ಲ. ಓಕೆ. ಅವತ್ತು ತುಂಬ ಲೇಟಾಗಿರೋದ್ರಿಂದ ಅಮ್ಮ ದಾದ ಅಲ್ಲೇ ತಿಂಡಿ ಮುಗಿಸ್ಕೊಂಡು ಬಂದಿದ್ರು. ನಾನು ದಿಯಾ ಇಬ್ಬರೇ ಇದ್ರಲ್ವ. ಅವಲಕ್ಕಿ ಮಾಡಿದ್ದೆ. ಅವಲಕ್ಕಿ ಅಂತ ಅಂದ್ಕೊಳ್ಬೇಡಿ, ಏನಕ್ಕಂದರೆ ಅವಲಕ್ಕಿ ಯಾರಿಗೂ ಗೊತ್ತಿದೆಯೋ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಬಟ್ ಅವಲಕ್ಕಿ ಅಷ್ಟು ಒಳ್ಳೆಯದು ಹೆಲ್ತ್ಗೆ ಬೇರೆ ಇಲ್ಲ. ಯಾಕಂದರೆ ಅವಲಕ್ಕಿ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿರೋ ಕೊಬ್ಬಿನ ಅಂಶ ಕಡಿಮೆ ಆಗುತ್ತೆ. ನೀವು ನೋಡಿ, ವೀಕ್ಲಿ ಒಂದು 3 ಡೇಸ್ ಆದರೂ ಅವಲಕ್ಕಿ ಮಾಡ್ಕೊಂಡು ತಿನ್ನಿ ಬೆಳಗ್ಗೆ ಲೈಟಾಗಿ. ಅಂದರೆ ಬೆಳಗ್ಗೆ ತಿಂಡಿಗೆ ತಿಂತೀವ ಜಾಸ್ತಿ. ಈ ಕಡೆ ಎಲ್ಲ ಮಂಗಳೂರು ಕಡೆ ಈ ಕಡೆ ಎಲ್ಲ ಅವಲಕ್ಕಿ ಜಾಸ್ತಿ ಮಾಡ್ತೀವಿ. ಬಟ್ ಅದು ತಿನ್ನೋದ್ರಿಂದಲೂ ಕೊಬ್ಬಿನ ಅಂಶ ಕಡಿಮೆ ಆಗುತ್ತೆ. ಅಂದರೆ ಇವಾಗ ಬೊಜ್ಜು ಬಂದಿದೆ ಅಂತ ಹೇಳ್ತೀವಲ್ಲ, ಅದೆಲ್ಲ ಇದ್ದರೆ ಕಡಿಮೆ ಆಗುತ್ತೆ ಅವಲಕ್ಕಿ. ನನಗೂ ಇಷ್ಟ, ದಿಯಂಗೂ ಇಷ್ಟ, ನಾವಿಬ್ಬರು ತಿಂತೀವಿ. ಸ್ವಲ್ಪ ತಿನ್ನೋಕ್ಕೆ ಜಗಿಯೋಕ್ಕೆ ಆಗಲ್ಲ ಅಂದಾಗ ಸ್ವಲ್ಪ ಚಹಾ ತೆಗೆದು ಅದಕ್ಕೆ ಆ್ಯಡ್ ಮಾಡಿಕೊಂಡು ತಿಂತೀವಿ. ಅವಲಕ್ಕಿ ತುಂಬ ಒಳ್ಳೆಯದು ದೇಹಕ್ಕೆ. ಅದ್ರ ಜೊತೆಗೆ ಜಾಸ್ತಿ ನೀರು ಕುಡೀರಿ. ನೀರು ಕುಡಿದಷ್ಟು ಸ್ಕಿನ್ನು ಅಥವಾ ನಮ್ಮ ಬಾಡಿ ಆಗಲಿ ಯಾವುದೇ ಆಗಲಿ ಎಲ್ಲ ಚೆನ್ನಾಗಿ ವರ್ಕ್ ಆಗುತ್ತೆ. ಜಾಸ್ತಿ ನೀರು ಕುಡಿಬೇಕು ಅಷ್ಟೇ. ಓಕೆ, ನೆಕ್ಸ್ಟ್ ಆಯಿತು. ಅಲ್ಲಿಂದ ದಿಯನ ಹತ್ರ ಕೊಟ್ಟೆ, ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಬಾ ಅಂತ. ದಾದಾ ಅಲ್ಲಿಂದನೇ ಚಹಾ ಕುಡ್ಕೊ ಬಂದಿರೋದ್ರಿಂದ ಅವ್ರು ದೇವ್ರ ಪೂಜೆ ಮಾಡಲಿಲ್ಲ, ದಿಯನೇ ಮಾಡಿದ್ರು. ದಿಯನ ಹತ್ರನೇ ಮಾಡಿಸಿದ್ರು ಅಮ್ಮ. ಆಮೇಲೆ ದಿಯಾನೇ ಎಲ್ಲ ಕಡೆ ದೇವ್ರ ಪೂಜೆ ಎಲ್ಲ ಮಾಡಿ ಹೂವೆಲ್ಲ ಇಟ್ಟು ಅವಳದೇ ಎಲ್ಲ ಕೆಲಸ ಅವತ್ತು ಇದೆಲ್ಲ ಆಯಿತು. ಆಮೇಲೆ ದಿಯಾ ಬಾರೆ ಹೋಗೋಣ ಅಂಗಡಿಗೆ ಅಂತ ಹೇಳ್ತಾನೆ ಇದ್ದೀನಿ, ಬಟ್ ದಿಯಾ ಬರ್ತಾನೆ ಇಲ್ಲ. ಬರಲ್ಲ ಮಮ್ಮಿ, ಹೋಗು ಅಂತ ಬಾಯ್ ಮಾಡ್ತಾನೆ ಇದ್ಲು ಅವಳು. ಆಮೇಲೆ ಸರಿ ಬಿಡಿ ಅಲ್ಲೇ ಇರಲಿ ಅಂತ ಹೇಳ್ಬಿಟ್ಟು ನಾನು ರೆಡಿ ಆದೆ. ಅವಳು ದಿಯಾ ಬರ್ತಾಳೆ ಅಂತ ಹೇಳ್ಬಿಟ್ಟು ಬ್ಯಾಗೆಲ್ಲ ಇಟ್ಕೊಂಡೆ. ಅವಳು ಬರಲ್ಲ ಅಂತ ಹೇಳೋಕೆ ಸ್ಟಾರ್ಟ್ ಮಾಡಿದ್ಲು. ಆಮೇಲೆ ಸರಿ ಅಂತ ನಾನು ಬಂದೆ. ಓಕೆ, ಇದಾಗಿತ್ತು ಇವತ್ತಿನ ವ್ಲಾಗು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ನೆಕ್ಸ್ಟ್ ಶಾಪಲ್ಲಿ ಏನಾಯಿತು ಅಂತ ವಿಡಿಯೋ ಹಾಕ್ತೀನಿ. ಬಾಯ್.